ಇವಾಗ ಇದನ್ನು ನಾನು ನನ್ನ ಮಗ ತಿನ್ಬೇಕು. ಅದರಲ್ಲಿ ಅಮ್ಮ ಬೇಕು ಬೇಕು ಅಂತ ಹಠ ಮಾಡ್ತಾರೆ. ಸರಿ ಹೋಗಿ ಸಣ್ಣ ವಯಸ್ಸಲ್ಲಿ ತುಂಬ ತಿಂತಾಯಿದ್ವಿ. ಇವಾಗಿರೋ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಒಂದೊಂದು ಡ್ರಾಪ್ಸ್ ಅಕೌಂಟೆನ್ಸಿ ನೋಡ್ತಾ ಇದ್ದೀನಿ. ಅಕೌಂಟೆನ್ಸಿ ನನಗೆ ಆಗಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ನಾನು ಬ್ಲ್ಯಾಕ್ ಕಾಫಿ ತೊಗೊಂಡೆ. ಮಕ್ಕಳಿಗೆಲ್ಲ ಬ್ರೆಡ್ ಮತ್ತು ಹಾಲು ಕೊಟ್ಟೆ. ನಾನು ಯಾವಾಗಲೂ ಬೆಳಗ್ಗೆ ಸಂಜೆ ಬ್ಲ್ಯಾಕ್ ಕಾಫಿ ಸ್ವಲ್ಪ ತೊಗೊಳ್ತೀನಿ. ಇವಾಗ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಫಸ್ಟಿಗೆ ಹರ್ಷಿತಿದ್ದು ಡೈರಿ ತೆಗೆದುಬಿಟ್ಟು ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅವನಿಗೆ ಕೂತ್ಕೊಳಿಸಿ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿದ್ದೀನಿ. ಇವಾಗ ದೀನಾಗೆ ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹಾಗಾಗಿ ಕೂತ್ಕೊಳಿಸಿ ಅವಳಿಗೀಗ ಹೋಮ್ವರ್ಕ್ ಮಾಡಿಸ್ಬೇಕು. ಹೇಳ್ದು ಅವನು ಬಿಟ್ರೆ ನೀ ಹೇಳ್ದು ಹಿಂಗೋಕರ. ಸೆಕೆಂಡ್ ಏನು ನೋಡು. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ಊರಲ್ಲಿಯೂ ಮನೆಯಲ್ಲಿಯೂ ಆ ಥರ ಜಾಯಿನ್ ಮಾಡಿಯಾ? ಅಲ್ಲ, ಮನೇಲಿ ಮಾತ್ರ, ಇಲ್ಲಿ ಮಾತ್ರ. ಹೌ ಮೆನಿ ಮೆಂಬರ್ಸ್? ಇನ್ ಮೈ ಹೋಮ್ 4 ಅಂತ ಫಸ್ಟ್ ಬರಿ, ನಾನು ಹೇಳ್ಕೊಡ್ತೀನಿ. FOUR 4. ಎಸ್ ಅಷ್ಟಾ? ಹಾಂ, ಅಷ್ಟೇ. ಕೆಳಗಡೆ ಬರಿ. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ಅಶಿತ್, ನೀನು ಆಡ್ಬೇಡ ಬಾ. ಸಿಸ್ಟರ್ಸ್. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ಹಾಫ್ ಸ್ಪೆಲ್ಲಿಂಗ್ ಅಲ್ಲೇ ಇದೆಯಲ್ಲ, ನೋಡ್ಕೊಂಡು ಬರಿ. ಇಲ್ಲ. ಎಷ್ಟನೇ ಕ್ವಶನು? ಮೂರನೇದಲ್ವಾ? ಮೂರನೇದು. ಇದು 2, ಇದು 3. ಚಲೋ ನೋಡು. ಹೌ ಮೆನಿ ಬ್ರದರ್ಸ್ ಯು ಹ್ಯಾವ್ ಅಂತ ಇದೆಯಲ್ವಾ? ಐ ಹ್ಯಾವ್ 1 ಬ್ರದರ್. ನಿನ್ಗೆ ಎಷ್ಟು ಜನ ಅಣ್ಣ ತಮ್ಮ ಇದ್ದಾರೆ? 4. ಎಲ್ಲಿ? ಯಾವ ಹೆಸರು ಹೇಳಿ ನೋಡೋಣ. ನಿನಗೆ ಎಷ್ಟು ಜನ ತಮ್ಮ ಇದ್ದಾರೆ? ಅದೆಲ್ಲ ಕಸಿನ್ಸ್. ನಿನ್ನ ಸ್ವಂತ ಅಣ್ಣ ಕೇಳ್ತಾ ಇದ್ದಾರೆ, ಸಣ್ಣ ತಮ್ಮ. ಹರ್ಷಿತ್ ಒಬ್ಬನೇ ಅಲ್ವಾ? ಸರಿ ಆಯಿತು, 4 ಅಂತ ಬರಿ, ಪರವಾಗಿಲ್ಲ. ಸರಿ, 1 ಅಂತ ಬರಿ. ಐ ಹ್ಯಾವ್ 1 ಬ್ರದರ್. HA ಸ್ಮಾಲ್ ಲೆಟರ್ A V E 1 ಅಂತ ಬರಿ. ONE ಬ್ರದರ್ ಅಂತ ಬರಿ. ಜಾಗ ಇಲ್ಲ, ಸಣ್ಣದಾಗಿ ಬರಿ. B ಇಲ್ಲಿದೆ ನೋಡು, ಕ್ವಶನಲ್ಲೇ ಇದೆ ನೋಡು, ಇಲ್ಲಿದೆ ನೋಡು ಬ್ರದರ್ ಸ್ಪೆಲ್ಲಿಂಗ್. ಬೇಕು ಎಂತ ನಿನ್ನ ಡ್ರಾಯಿಂಗಾ? ನೀನು ಯಾಕೆ ಮೇಲೆ ಹತ್ತಿ ಕೂತಿದ್ಯಾ? ಕೆಳಗಡೆ ಇಲ್ಲಿ. ಅಷ್ಟೇ. ಇಲ್ಲಿ ಇವಾಗ ವಾಟ್ ಜಾಬ್ ಡಸ್ ಯುವರ್ ಮದರ್ಸ್ ಡೂ? ನಿಮ್ಮ ಮದರ್ ಟೈಲರ್. ಅವ್ರು ಮತ್ತೆ ನಾನು ಹೇಳ್ಬಿಟ್ಟು ಬರ್ತೀನಿ. ನೀನು ಬರಿ, ನಾನು ಹೇಳ್ಬಿಟ್ಟು ಬರ್ತೀನಿ. ಬುಜ್ಜಿ, ಅವಳು ಹೋಮ್ವರ್ಕ್ ಮಾಡಿಲ್ಲ, ಓದಿಲ್ಲ, ಏನು ಬರಲ್ಲ. ಅದಕ್ಕೆ ಇವತ್ತು ಬೇಡ, ನಾಳೆ ಕಳಿಸ್ತೀನಿ, ಸರಿನಾ? ಅವಳು ಓದೋಕ್ಕೆ ಬರ್ತಿಲ್ಲ, ಎಲ್ಲ ಮರ್ತೋಗಿದೆ ಅವಳಿಗೆ. ಆಟಾಡಿ ನಾಳೆ ಕಳಿಸ್ತೀನಿ. ಏನು? ಬಾ ಬರೀಪ್ಪ ಬಾ. ಮೊಬೈಲ್ ವೀಟಿಗೆ ಪೋ. ಮೊಬೈಲ್ ತೊಗೊಂಡು ಮನೆಗೆ ಹೋಗು. ನೀನು ನೋಡಿದ್ರೆ ಕೇಳ್ತಾ ಇದ್ದಾನೆ ಅವನು ಕೂಡ. ಮೊಬೈಲ್ ಕೊಟ್ಬಿಟ್ಟು ಬಾ ಮಮ್ಮಿ ಹತ್ರ, ಸರಿನಾ? ಮೊಬೈಲ್ ಕೊಡ್ತಿಟ್ಟು ವರಿಯ ಮಮ್ಮಿ ಕಿಟ್ಟ ಕೊಡ್ತಿಟ್ಟು ವಾ. ಸರಿ, ನೀನು ನೋಡಿ, ಇಷ್ಟು ಜಾಗ ಕೊಟ್ಟಿದ್ದಾಳೆ, ನಾನು ಇದ್ರಲ್ಲಿ ಕೂರ್ಬೇಕಂತೆ. ಅವಳರ್ಧ ನಾನರ್ಧ. ಕನ್ನಡದಲ್ಲಿ ಮಾತಾಡು.
ಬೇಡ ಬೇಡ, ನೀನು ಫುಲ್ ಹೋಮ್ವರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಓದ್ಬಿಟ್ಟು ಆಮೇಲೆ ಹೋಗಿ ಆಟ ಆಡೋಣ. ಸ್ಟಾರ್ ಹಾಕಿದಾರಾ ಮ್ಯಾಮ್? ಗುಡ್ ಬಾಯ್. ಸರಿ ಬಿಡು, ನಾನು ಹಾಕ್ತೀನಿ. ನೀವು ಹೋಮ್ವರ್ಕ್ ಮಾಡಿದ್ರೆ ನಾನು ಹಾಕ್ತೀನಿ. ಗ್ರೀನ್ ಕಲರ್, ಗ್ರೀನ್ கலர். யா என்னாச்சு? குச்சு நீங்க குச்சு நீ வேண்டாம். அச்சா அவனும் விளையாடட்டுமே. அப்போ நீ ಓಕೆ. ನೀನು ಬಿದ್ದಿಯಾ? ಸರಿ, ಎಲ್ಲರೂ ಕನ್ನಡ ಪೇಸಲಾಮ? ಕನ್ನಡ ಪೇಸು. ಗ್ರೀನ್ ಕಲರ್. ಗ್ರೀನ್ ಕಲರ್ ಅಂದ್ರೆ ಗ್ರಾಸ್ ಎಲ್ಲ ಇದೆಯಲ್ವಾ, ತಗೊಂಡ್ಬಂದು ಕೊಡಿ ನನಗೆ. ವೈಟ್ ಕಲರ್. ಅರ್ಷಿತ್ ಹೋಗು, ಅರ್ಷಿತ್ಗೂ ಕೊಡು, ಅರ್ಷಿತ್ಗೂ ಕೊಡು. ಇದೆ ನೋಡು. ಅಯ್ಯೋ, ಈ ಹುಡುಗ ನನ್ನ ಗಿಡ ಎಲ್ಲ ಕೀಳ್ತಾ ಇದ್ದಾನೆ. ಇವಾಗ ಹೇಳ್ತೀನಿ ನೋಡಿ, ಅದನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಔಟ್ ಆಯ್ತಾ? ಅದಷ್ಟು ಟಚ್ ಮಾಡಿದ್ರೆ ಔಟ್. ಗಲೀಜು, ಬಿಸಾಕು. ಇವಾಗ ಮಕ್ಕಳೆಲ್ಲ ಆಟ ಆಡಿದ್ರು. ಮಕ್ಕಳಿಗೆ ಕೈಕಾಲು ಮುಖ ತೊಳೆಸಿ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ನಾನು. ಇವಾಗ ನಿದ್ದೆ ಬೇಗ ಮಾಡಿಸ್ಬಿಡ್ತೀನಿ. ಒಂದು 7-7:30ಗೆಲ್ಲ ನಿದ್ದೆ ಮಾಡಿಸಿದ್ರೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ. ಲೇಟಾಗಿ ಮಲಗಿಸಿದ್ರೆ ಬೇಗ ಎದ್ದೇಳಲ್ಲ, ಸ್ಕೂಲಿಗೆ ರೆಡಿ ಆಗೋದಕ್ಕೆ ಕಷ್ಟ ಆಗುತ್ತೆ. ಹರ್ಷಿತ್ ನಿದ್ದೆ ಮಾಡಿದ್ಮೇಲೆ ಮನೆಯಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಗುಡಿಸ್ಕೊಂಡು ಕೆಲಸ ಮಾಡ್ಕೊಳ್ಬೇಕು. ಇವಾಗ ನಾನು ಅನ್ನನೂ ಮಾಡಿಬಿಟ್ಟೆ. ಸಾರು ಪಲ್ಯ ಎಲ್ಲ ಬೆಳಿಗ್ಗೆ ಮಾಡಿದ್ದಿತ್ತು. ಮೊಟ್ಟೆ ಮಾತ್ರ ಬೇಯಿಸಿದ್ದೆ. ದೀನ ಅದನ್ನು ಸಿಪ್ಪೆ ಸುಳಿದು ಕೊಡ್ತಾಳೆ ನನಗೆ. ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನನಗೆ. ಬಸ್ಸಾಂಬಾರು, ಅನ್ನ, ಪಲ್ಯ, ಮೊಟ್ಟೆ ಇದಿಷ್ಟು. ದೀನ ಯಾವಾಗಲೂ ಬೇಗ ನಿದ್ದೆ ಮಾಡ್ತಾಳೆ. ಯಾಕೋ ಇವತ್ತು ಅವ್ರ ಅಪ್ಪ ಬರೋ ತನಕ ವೆಯ್ಟ್ ಮಾಡಿ ಅವ್ರ ಹತ್ರ ಮಾತಾಡ್ತಾಯಿದ್ಲು. ಆಮೇಲೆ ಮರುದಿನ ಬೆಳಿಗ್ಗೆ ಬೆಳಿಗ್ಗೆ ಎದ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆ ಲಂಚ್ಗೆ ಮಕ್ಕಳಿಗೆ ಚಟ್ನಿ ಮತ್ತು ದೋಸೆ. ಸ್ನ್ಯಾಕ್ಸಿಗೆ ನಾನು ಕುಕ್ಕೀಸ್ ಇತ್ತು, ಅದನ್ನೇ ಇಟ್ಟು ಮಕ್ಕಳಿಗೆ ಕಳಿಸ್ಬಿಟ್ಟು ಇವತ್ತು ಸ್ನ್ಯಾಕ್ಸ್ ಏನೂ ಮಾಡಿಲ್ಲ ನಾನು. ಇದು ನನಗೂ ನಮ್ಮ ಮನೆಯವರಿಗೂ ದೋಸೆ ತಿನ್ನಲ್ಲ ನಾವು. ಮೊಳಕೆ ಬರಿಸಿದ್ದ ಇದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದು ಕೊಳ್ಳು ಅಂತ ಹೇಳ್ತೀವಿ ನಾವು ತಮಿಳಲ್ಲಿ. ಇದನ್ನು ಹುರುಳಿಕಾಳನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ದೋಸೆ ಮಾಡಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೂ ಇದನ್ನೇ ಕೊಟ್ಟೆ. ಬರೀ ದೋಸೆ ಇಡ್ಲಿ ತಿನ್ನೋದಕ್ಕಿಂತ ಈ ರೀತಿ ನಾವು ಕಾಳುಗಳನ್ನ ಮೊಳಕೆ ಬರೆಸ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಎದ್ದು ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಮೊಟ್ಟೆ ಕೂಡ ಹಾಕ್ಬೋದು, ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಹಾಕಿದ್ರೂ ಆಗ್ತದೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡಿದ್ರೆ ಪ್ರೋಟೀನ್ ತುಂಬ ಸಿಗುತ್ತೆ ನಮಗೆ. ಮೊಳಕೆ ಬಂದ ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹೆಲ್ತಿಗೆ ಒಳ್ಳೆಯದು. ಮಕ್ಳಿಗೆ ಕೊಟ್ಟರೆ ಮಕ್ಕಳು ಇದನ್ನು ತಿನ್ನಲ್ಲ, ಅದಕ್ಕೆ ಅವರಿಗೆ ದೋಸೆನೇ ಕೊಟ್ಟಿದ್ದೀನಿ. ಇದು ನನಗೆ ಮತ್ತು ನಮ್ಮ ಮನೆಯವರಿಗೆ ಮಾತ್ರ ಈ ಥರ. ನಾವು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀವಲ್ವ, ಅದಕ್ಕಾಗಿ ದೋಸೆ, ಇಡ್ಲಿ, ಅನ್ನ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ. ಆದರೆ ಹುರುಳಿಕಾಳು ದೋಸೆ ತುಂಬಾ ಚೆನ್ನಾಗಿತ್ತು. ಇಲ್ಲೇ ಬಟರ್ ಹಾಕಿ ಒಂದೇ ಒಂದು ಮೊಟ್ಟೆ ಹಾಕಿ ಮತ್ತು ಸ್ವಲ್ಪ ಹುರುಳಿಕಾಳು ಇದು ಪೇಸ್ಟ್ ಇತ್ತಲ್ವ ಅದನ್ನೆರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಆಮ್ಲೆಟ್ ಮಾಡಿಕೊಂಡೆ. ಆದರೆ ಇದನ್ನು ತಿನ್ನೋಕ್ಕೆ ಎಲ್ರಿ ಪುರ್ಸೊತ್ತಿದೆ, ತಿನ್ನೋಕ್ಕಾಗಲ್ಲ. ಮಾಡಿ ಇಟ್ಟು ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ಟು ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟು ಬರೋದಕ್ಕೆ ಈಗ ಹೊರಟಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ಒಂದು ಗಸಗಸೆ ಹಣ್ಣು ಅಂತ ಹೇಳ್ತೀವಲ್ವ, ಸಣ್ಣ ಸಣ್ಣ ಹಣ್ಣು ಬರುತ್ತಲ್ವ, ಅದು ಮರ ಇದೆ. ಯಾವತ್ತೋ ಒಂದು ಸಲ ನಾನು ತೆಗೆದುಕೊಟ್ಟೆ, ಅದೇ ರೂಢಿ ಮಾಡ್ಕೊಂಡಿದ್ದಾರೆ ಮಕ್ಕಳು. ಬರಬೇಕಾದ್ರೆಲ್ಲ ಅಮ್ಮ ಬೇಕು ಅಂತ ಹಠ ಮಾಡ್ತಾರೆ. ಸರಿ ಹೋಗಲಿ ಅಂತ ಒಂದೊಂದು ತೆಗೆದುಕೊಡೋದು. ತಿನ್ನೋದ್ರಿಂದ ಏನೂ ಕೆಟ್ಟದಾಗೋದಿಲ್ಲ, ಒಳ್ಳೆಯದೇ, ನ್ಯಾಚುರಲ್ ಫುಡ್ ಅಲ್ವಾ. ಅಂದರೆ ಫ್ರೂಟ್, ಇದು ಒಂದು ಫ್ರೂಟ್ ತಿನ್ಬೋದು. ನಾವೆಲ್ಲ ಸಣ್ಣ ವಯಸ್ಸಲ್ಲಿ ತುಂಬ ತಿಂತಾಯಿದ್ವಿ. ಇವಾಗಿರೋ ಮಕ್ಕಳು ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ಇದು ತಿನ್ನೋದು ಅಂತ. ಮತ್ತು ಇವಾಗ ನಾನು ಮನೆಗೆ ಬಂದೆ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾಗ ನನಗೆ ಟೈಮ್ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ನಾನು ನನ್ನ ಸೆಲ್ಫ್ ಕೇರ್ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ. ಅಂದರೆ ಇವತ್ತು ತಲೆಗೆ ಸ್ನಾನ ಮಾಡಬೇಕು, ಹಾಗಾಗಿ ಒಂದು ಹೇರ್ ಪ್ಯಾಕ್
ಈಸಿಯಾಗಿರೋದೊಂದು ಹೇರ್ ಪ್ಯಾಕ್ ಮಾಡೋಣ ಅಂತ ಮೊನ್ನೆನೇ ನಾನು ಮೆಂತೆನ ನೆನೆಸಿಟ್ಬಿಟ್ಟು ನಿನ್ನೆ ಮೊಳಕೆ ಕಟ್ಟಿಟ್ಟಿದ್ದೆ ಕರ್ಚಿಪಲ್ಲಿ. ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಒಂದು 2 ಸ್ಪೂನ್ ಅಷ್ಟೇ ನಾನು ನೆನೆಸಿಟ್ಟಿದ್ದೆ, ಸಾಕಾಗುತ್ತೆ. ಮತ್ತು ಇದಕ್ಕೆ ಒಂದು ಎಗ್ ವೈಟ್ ಹಾಕ್ಕೊಳ್ಬೇಕು. ಮೊಳಕೆ ಬರಿಸಿ ಆದಮೇಲೆ ನಾವು ಮೆಂತೆನ ಗ್ರೈಂಡ್ ಮಾಡಿ ತಲೆಗೆ ಹಾಕ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹೇರ್ ಬೇಗ ಫಾಸ್ಟಾಗಿ ಲಾಂಗಾಗಿ ಬೆಳೆಯುತ್ತೆ. ಮೆಂತೆಯಲ್ಲಿ ತುಂಬ ಪ್ರೋಟೀನ್ ಇದೆ. ಆಮೇಲೆ ಎಗ್ ವೈಟಲ್ಲೂ ಪ್ರೋಟೀನ್ ಇದೆ. ಆಮೇಲೆ ಅರ್ಧ ಸ್ವಲ್ಪ ಸಣ್ಣ ಪೀಸು ಆಲೋವೆರಾ, ಫ್ರೆಶ್ ಆಲೋವೆರಾನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ಹೇರ್ ಒಳ್ಳೆ ಸಾಫ್ಟಾಗಿ ಸ್ಮೂತಾಗಿರುತ್ತೆ. ತುಂಬ ಒಳ್ಳೆಯದು. ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿಂಗು, ಡ್ಯಾಂಡ್ರಫ್ ಎಲ್ಲ ಇದ್ರೂ ಕಡಿಮೆ ಆಗುತ್ತೆ. ಈ ರೀತಿ ವಾರದಲ್ಲಿ 1 ಸಲ 2 ವಾರದಲ್ಲಿ 1 ಸಲ ಹೇರ್ ಪ್ಯಾಕ್ನ ನಾನು ಅವಾಗವಾಗ ಹಾಕ್ತಾಯಿರ್ತೀನಿ. ನಂದು ಮೊದಲಿಗಿನ ಇವಾಗ ಸ್ವಲ್ಪ ಜಾಸ್ತಿನೇ ಕೂದಲು ಉದ್ದ ಬಂದಿದೆ, ಬಟ್ ಅದೇ ತಿಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು. ನಾವು ಮಾಡ್ತಾ ಇರಬೇಕು. 1 ವರ್ಷ ಆದರೂ ಟೈಮ್ ಕೊಡಬೇಕು. ಆವಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಪೇಸ್ಟ್ ನೋಡಿ, ಈ ರೀತಿ ಪೇಸ್ಟ್ ನೀಟಾಗಿ ಪೇಸ್ಟ್ ಆಯಿತು. ಇದನ್ನು ಬಟ್ಟೆಯಲ್ಲಿ ಹಾಕಿ ಫಿಲ್ಟರ್ ಮಾಡಿಕೊಂಡೆ. ಹಾಗೆ ಮಾತ್ರ ಹಾಕ್ಕೊಳ್ಬೇಡಿ. ಇವಾಗಲೇ ನಾನು ಅದು ಹೇರ್ ಪ್ಯಾಕ್ ಮಾಡಿದ್ದು ಸ್ವಲ್ಪ ಪಾತ್ರೆ ಆಗಿತ್ತು, ಅದನ್ನು ಇವಾಗಲೇ ತೊಳೆದಿಟ್ಬಿಡ್ತೀನಿ. ಆಮೇಲೆ ಮಕ್ಕಳು ಬಂದರೆ ನಮಗೆ ತೊಳೆಯೋಕ್ಕೆ ಬಿಡಲ್ಲ ಅವಶ್ಯತ್ತು. ಹಾಗಾಗಿ ಇವಾಗಲೇ ತೊಳೆದಿಟ್ಬಿಡ್ತೀನಿ. ಆಮೇಲೆ ಆ ಬಟ್ಟೆ ಕೂಡ ವಾಶ್ ಮಾಡಿ ಆವಾಗಲೇ ಒಣಗಿಸ್ಬಿಡ್ತೀನಿ. ನಿನ್ನೆ ನೈಟೇ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಜಡೆ ಹಾಕಿದ್ದೆ. ಇವಾಗ ಸ್ವಲ್ಪ ಸಿಕ್ಕಾಗಿತ್ತು. ಅದನ್ನೆಲ್ಲ ಸಿಕ್ಕೆಲ್ಲ ತೆಗೆದುಬಿಟ್ಟು ನೀಟಾಗಿ ಆ ಸ್ಕ್ಯಾಲ್ಪಿಗೆಲ್ಲ ತಾಗೋ ಥರ ನಾವು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಲಿಕ್ವಿಡ್ ಥರನೇ ಇರಬೇಕು ಹೇರ್ ಪ್ಯಾಕ್. ಆವಾಗ ನೀಟಾಗಿ ಅಪ್ಲೈ ಆಗುತ್ತೆ. ನೀವು ಮನೆ ಒಳಗೆ ಅಪ್ಲೈ ಮಾಡಬೇಡಿ, ಬಾತ್ರೂಮ್ಗೆ ಹೋಗಿ ಅಪ್ಲೈ ಮಾಡಿ. ಯಾಕಂದರೆ ಸ್ವಲ್ಪ ಕೆಳಗಡೆ ಎಲ್ಲ ಚೆಲ್ಲಿದ್ರೆ ನೆಲ ಎಲ್ಲ ಮೆಸ್ಸಿ ಆಗುತ್ತೆ, ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಸ್ವಲ್ಪ ವೀಡಿಯೋಗೋಸ್ಕರ ಇಲ್ಲಿ ರೂಮಲ್ಲಿ ಮಾಡ್ತಾಯಿದ್ದೀನಿ. ಬಾತ್ರೂಮಲ್ಲಿ ಲೈಟ್ ಬೆಳಕಿಲ್ಲ, ಏನು ಕಾಣಿಸಲ್ಲ. ಇವಾಗ ನೋಡಿ, ನಾನು ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಹೇರ್ಗೆ ಸ್ವಲ್ಪ ತುದಿಯಲ್ಲಿ ಕೂಡ ಹಾಕ್ತೀನಿ. ಆವಾಗ ಏನಾದರೂ ಹೇರ್ ಡ್ಯಾಮೇಜ್ ಆಗಿರುತ್ತಲ್ವ, ಅದೆಲ್ಲ ಸರಿ ಹೋಗುತ್ತೆ. ಆಲ್ಮೋಸ್ಟಾಗಿ ನಾವು ಸ್ಕ್ಯಾಲ್ಪಿಗೆಲ್ಲ ಚೆನ್ನಾಗಿ ಹಾಕಿಬಿಟ್ಟು ಉಳಿದ್ರೆ ಮಾತ್ರ ಕೆಳಗಡೆ ಹೇರ್ ಫುಲ್ ಅಂತ ಹಾಕಬೇಕು. 2 ಕಡೆ ಹಾಕಿಬಿಟ್ಟು ನಾನು ಒಂದು ಸೂಡಿ ಹಾಕ್ಕೊಂಡ್ಬಿಡ್ತೀನಿ. ಸೂಡಿ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಬಿಡಬೇಕು. 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಾವು ವಾರ್ಮ್ ವಾಟರಲ್ಲಿ, ತುಂಬ ಹಾಟ್ ಆಗಿರ್ಬಾರ್ದು, ತುಂಬ ಕೋಲ್ಡ್ ಆಗಿರ್ಬಾರ್ದು, ಅಂಥ ವಾಟರಲ್ಲಿ ನಾವು ಹೇರ್ ವಾಶ್ ಮಾಡ್ಕೊಳ್ಬೇಕು. ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 20 ಮಿನಿಟ್ಸ್ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಹಾಕಿ ಕುಡಿತಾ ಇದ್ದೀನಿ. ಸಕ್ಕರೆ ಹಾಕಲಿಲ್ಲ ನಾನು, ಸ್ವಲ್ಪ ಬೆಲ್ಲನೇ ಹಾಕೋದು. ನಾನು ಸಕ್ಕರೆನೂ ಬೆಲ್ಲನೂ ಎರಡೂ ಹಾಕೋದಿಲ್ಲ, ಬಟ್ ಸ್ವಲ್ಪ ಇದು ಜಾಸ್ತಿ ಕಾಫಿ ಪುಡಿ ಹಾಕ್ಬಿಟ್ಟಿದ್ದೀನಿ ನಾನು, ಅದಕ್ಕೆ ಸ್ವಲ್ಪ ಕಹಿ ಕಹಿ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಸ್ಕಿನ್ಗೆ ನಾನು ಫಸ್ಟಿಗೆ ರೈಸ್ ವಾಟರ್ ಸ್ಪ್ರೇನ ಅಪ್ಲೈ ಮಾಡಿದೆ. ಅದು ವೀಡಿಯೋ ಮಾಡಿಲ್ಲ ನಾನು, ಮಿಸ್ ಮಾಡಿಕೊಂಡೆ. ರೈಸ್ ವಾಟರ್ ಅಪ್ಲೈ ಮಾಡಿಕೊಂಡು ಅದು ಫ್ಯಾನಲ್ಲಿ ಚೆನ್ನಾಗಿ ಒಣಗಬೇಕು. ಒಣಗಿದ ಮೇಲೆ ವಿಟಮಿನ್ ಸಿ ಸೀರಮ್ ಯಾವತ್ತೂ ಹಾಕಲ್ಲ, ಯಾವತ್ತಾದರೂ ವಾರಕ್ಕೊಂದು ಸಲ ಹಾಕ್ತೀನಿ ಅಷ್ಟೇ. ವಿಟಮಿನ್ ಸಿ ಸೀರಮ್ ಒಂದೊಂದು ಡ್ರಾಪ್ಸ್ 4 ಕಡೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ರಬ್ ಮಾಡಬಾರ್ದು, ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ಎಮಿಲಿಯನ್ ಮಾಯ್ಶ್ಚರೈಸರ್ ಇದೆಯಲ್ವ, ಅದನ್ನು ನಾನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ತುಂಬ ದೊಡ್ಡ ಪ್ಯಾಕ್ ಸಿಗುತ್ತೆ, ಬೇಗ ಖಾಲಿ ಆಗೋಲ್ಲ. ನಾನು ಇದನ್ನೇ ಮಾಯ್ಶ್ಚರೈಸರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಫೇಸಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ. ಸ್ಕಿನ್ ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ಮುಟ್ಟೋದಕ್ಕೂ ತುಂಬ ಚೆನ್ನಾಗಿದೆ. ಇದು ಎಮಿಲಿಯನ್ ಬಂದುಬಿಟ್ಟು ಫೇಸ್ ವಾಶ್ ಮಾಡಿದ್ಮೇಲೆ ಹಾಕಬೇಕು. ಆಮೇಲೆ ನಾನು ಇದು ಹಿಮಾಲಯ ಕಾಜಲ್ ಸ್ವಲ್ಪ ಹಾಕ್ಕೊಳ್ತೀನಿ. ಯಾವಾಗಲೂ ಹಾಕ್ಕೊಳ್ಳಲ್ಲ, ಯಾವಾಗಾದರೂ ಸುಮ್ಮನೆ ಮನಸ್ಸಾದರೆ ಹಾಕ್ಕೊಳ್ಳೋದು ಅಷ್ಟೇ. ಆಮೇಲೆ ಅದೇ ಸನ್ಸ್ಕ್ರೀನ್ ಹಾಕ್ಕೊಳ್ಳೋದು. ನಾನು ಯಾವಾಗಲೂ ಸನ್ಸ್ಕ್ರೀನ್ ಲಾಸ್ಟಿಗೆ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಪೌಡರ್. ಇಷ್ಟು ಹಾಕ್ಕೊಂಡು ಇವತ್ತೇ ರೆಡಿ ಆಗ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಇದನ್ನೆಲ್ಲ ಏನು ಮಾಡಲ್ಲ, ಸುಮ್ಮನೆ ಹಾಗೆ ಸ್ನಾನ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ಹಾಕ್ಕೊಂಡ್ಬಿಟ್ಟು ಗೂಬೆ ಥರ ಇರ್ತೀನಿ. ಇವಾಗ ನೋಡಿ, ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 11:15 ಆಗಿತ್ತು, 11:15 ಆಯಿತು. ಇನ್ನೂ ಕೂತು ಸ್ವಲ್ಪ ಹೊತ್ತು ಓದಬೇಕು, 1 ಅವರ್ 2 ಅವರ್ ಓದಬೇಕು. ಅಕೌಂಟೆನ್ಸಿ ನೋಡ್ತಾ ಇದ್ದೀನಿ. ಅಕೌಂಟೆನ್ಸಿ ನನಗೆ ಏನು ಪರಿಚಯ ಇಲ್ವಲ್ಲ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ಅಷ್ಟು ಬೇಗ ಟೈಮ್ ಆಯಿತು. ಇವಾಗ ಮತ್ತೆ ಸ್ಕೂಲ್ ಹತ್ರ ಹೋಗಬೇಕು. ಸ್ಕೂಲ್ ಹತ್ರ ಹರ್ಷಿತ್ನ ಕರ್ಕೊಂಡು ಬರಬೇಕು. ಫಸ್ಟಿಗೆ ಹರ್ಷಿತ್ಗೆ ಸ್ಕೂಲ್ ಬಿಡುತ್ತೆ, ಆಮೇಲೆ ಅವ್ರ ಅಕ್ಕನಿಗೆ ಬಿಡುತ್ತೆ. 1 o'clockಗೆಲ್ಲ ಸ್ಕೂಲ್ ಹತ್ರ ಹೋಗಬೇಕು. ಇವಾಗ ಸ್ಕೂಲ್ ಹತ್ರ ಹೋಗಿ ಬರಬೇಕಾದ್ರೆ ಸ್ವಲ್ಪ ಸೊಪ್ಪಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಇವನಿಗೆ ಕೈಕಾಲು ಮುಖ ತೊಳಿಸ್ಬಿಟ್ಟು ಇವಾಗ ಏನಾದರೂ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಕೊಡಬೇಕು ಹರ್ಷಿತ್ಗೆ. ಅವನದು ನಿಕ್ಕರ್ ಹಾಗೆ ಸ್ವಲ್ಪ ಕೈಯಲ್ಲೇ ವಾಶ್ ಮಾಡಿ ಹಾಗೆ ಒಣಗಿಸಿದ್ದೀನಿ.
ಇವನಿಗೆ ಇವಾಗ ಬಟ್ಟೆ ಹಾಕಿಸ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು. ಬರಬೇಕಾದ್ರೆ ಆ್ಯಪಲ್ಲು ಮತ್ತು ಬನಾನ ತೊಗೊಂಡು ಬಂದೆ, ಅದನ್ನೇ ಕಟ್ ಮಾಡಿ ಸ್ನ್ಯಾಕ್ಸ್ ಕೊಡ್ತೀನಿ. ಹಾಗೆ ಬರಬೇಕಾದ್ರೆ ತೆಂಗಿನಕಾಯಿ, ಹೂಕೋಸು, ಆಮೇಲೆ ಸೊಪ್ಪು, ಆ ಖಾಲಿ ಸೈಟ್ ಇತ್ತು ಮುಂದ್ಗಡೆ, ಅಲ್ಲಿ ಸೊಪ್ಪು ತುಂಬ ಇತ್ತು, ಅದನ್ನು ತೊಗೊಂಡು ಬಂದೆ. ಇವತ್ತು ಏನಾದರೂ ಸ್ಯಾಲೆಡ್ ಥರ ಮಾಡ್ಕೊಂಡು ತಿನ್ನೋಣ ಅಂತೇಳಿ. ಅಷ್ಟೊತ್ತಿಗೆ ಫ್ರೂಟ್ಸ್ ಇದ್ದರೆ ಸಾಕು. ಫ್ರೂಟ್ಸ್, ವೆಜಿಟೇಬಲ್ಸು, ಚಿಕನ್ನು ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಊಟ ಎಲ್ಲ ಸ್ವಲ್ಪ ಕಡಿಮೆನೇ. ದೋಸೆ ಇಡ್ಲಿ ತಿಂತಾನೆ. ಅದು ತುಂಬ ಖುಷಿಯಾಗಿಬಿಟ್ಟಿದೆ, ಚೆನ್ನಾಗಿದೆ ಅಂತ ಆ್ಯಪಲ್. ಇವಾಗ ತೊಗೊಂಬಂದಿರೋ ತರಕಾರಿ ಎಲ್ಲ ತರಕಾರಿ ಬುಟ್ಟಿಯಲ್ಲಿ ಹಾಕ್ತೀನಿ. ನಾನು ತರಕಾರಿನ ಫ್ರಿಜ್ಜೊಳಗೆ ಇಡೋದನ್ನ ಇವಾಗ ತುಂಬ ಅವಾಯ್ಡ್ ಮಾಡಿದ್ದೀನಿ. ತರಕಾರಿ ಹೊರಗಡೆನೇ ಇಡೋದು. ಆವಾಗವಾಗ ಸ್ವಲ್ಪ ಆಗಿ ಫ್ರೆಶ್ ಆಗಿ ತೊಗೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಇಡೋದಿಲ್ಲ, ಇವಾಗ ಹೊರಗಡೆನೇ ಇಡೋದು. ಹರ್ಷಿತ್ ಇವಾಗ ಆಟ ಆಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಅಷ್ಟೊತ್ತಿಗೆ ನನಗೆ ಏನಾದರೂ ಹಶ್ವಾಗ್ತಾಯಿದೆ. ನಾನು ಬೆಳಿಗ್ಗೆ ಊಟ ಮಾಡಿಲ್ವಲ್ಲ, ಹಾಗಾಗಿ ಹಶ್ವಾಗ್ತಾಯಿದೆ. ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ಯಾಲೆಡ್ ಮಾಡ್ಕೊಳ್ತೀನಿ. ನಾನು ಡಯಟ್ ಮಾಡಬೇಕಾದ್ರೆ ಈ ರೀತಿಯೇ ಮಾಡೋದು. ರೈಸ್ನ ಫುಲ್ ಕಂಟ್ರೋಲ್ ಮಾಡಿಬಿಡ್ತೀನಿ. ನೈಟ್ ಟೈಮ್ ಮಾತ್ರ ಸ್ವಲ್ಪ ತಗೊಳ್ತೀನಿ, ಯಾಕಂದರೆ ನಿದ್ದೆ ಬರಲ್ಲ, ಅದಕ್ಕಾಗಿ. ಹಗಲಲ್ಲೆಲ್ಲ ವೆಜಿಟೇಬಲ್ಸ್, ಆದಷ್ಟು ಜಾಸ್ತಿ ಪ್ರೋಟೀನ್ ಇರುವಂಥ ವೆಜಿಟೇಬಲ್ಸ್ನ ತೊಗೊಳ್ತೀನಿ. ಆಮೇಲೆ ಮೊಟ್ಟೆ, ಚಿಕನ್ ಇದ್ದರೆ ಚಿಕನ್ನು, ಫಿಶ್ ಇದ್ದರೆ ಫಿಶ್ಶು, ಈ ರೀತಿ ತೊಗೊಳ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ನಾನು ಮಾಡ್ತೀನಿ ಯಾವಾಗಲೂ. ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಮಾಡಿದ್ರೆ ನಮಗೆ ಹಶ್ವಾಗಲ್ಲ. ಡಯಟ್ ಮಾಡಬೇಕಾದ್ರೆ ಒಂಥರ ತುಂಬ ತಲೆನೋವು ಅದೆಲ್ಲ ನಮ್ಗೆ ಅಷ್ಟು ಬರಲ್ಲ. ತುಪ್ಪ ಅಥವಾ ಬಟರ್, ಇದೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ನಾವು ಸ್ಯಾಲೆಡ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಇದು ಹೂಕೋಸು ಇದೆಯಲ್ವಾ, ಅದನ್ನು ಸ್ವಲ್ಪ, ಆಮೇಲೆ ಕ್ಯಾರೆಟು, ಬೀನ್ಸು, ಟೊಮೆಟೊ, ನೀರುಳ್ಳಿ, ಆಮೇಲೆ ನಾನು ಸೊಪ್ಪು ತೊಗೊಂಬಂದೆಲ್ಲ ಅದೆಲ್ಲ ಹಾಕಿಬಿಟ್ಟು, ತುಪ್ಪ ಹಾಕಿಬಿಟ್ಟು, ಉಪ್ಪು, ಸ್ವಲ್ಪ ಪೆಪ್ಪರು, ನಮಗೇನೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಹಾಕ್ಕೊಂಡು ಸಿಮ್ಮಲ್ಲೇ ಒಂದು 10 ನಿಮಿಷ ಬೇಯಿಸಬೇಕು. ಆಮೇಲೆ ಅದೇ ಸ್ವಲ್ಪನೇ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಳ್ಬಾರ್ದು. ಡಯಟಲ್ಲಿ ಇರ್ಬೇಕಾದ್ರೆ ತುಪ್ಪ ಬಟರೇ ಹಾಕ್ಕೊಳ್ಬೇಕು. ಆಮೇಲೆ ಇವಾಗ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಮುಚ್ಚಿಡಬೇಕು. ಸಿಮ್ಮಲ್ಲೇ ಇಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ. ಒಂದು ಸೈಡ್ ಮಾತ್ರ ಬೆಂದರೆ ಸಾಕು. ಇವಾಗ ಇದನ್ನು ನಾನು ನನ್ನ ಮಗ ತಿನ್ನಬೇಕು ಅಂತ ಇದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಾನೇನೋ ಅಂದ್ಕೊಂಡೆ, ಅನ್ನ ತಿಂದು ಇಷ್ಟು ದಿನ, ಇವಾಗ ದಿಢೀರಂತ ಅನ್ನ ಬಿಟ್ಬಿಟ್ಟು ಇದನ್ನು ತಿನ್ನೋದಂದರೆ ಸ್ವಲ್ಪ ಒಂಥರನೇ ಅನ್ನಿಸುತ್ತೆ. ಬಟ್ ಆದರೆ ಟೇಸ್ಟಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾನು ತುಂಬ ದಿವಸದಿಂದ ಹೆಲ್ದಿ ಫುಡ್ನೇ ಲೈಫ್ ಸ್ಟೈಲಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಆದರೆ ಆಗೋದಿಲ್ಲ. ನಾವು ಒಂದು ತಿಂಗಳು ಫಾಲೋ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಆದರೆ ಇನ್ನು ಮುಂದೆ 3 ಟೈಮ್ ಮಾಡಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಾನು ಹೆಲ್ದಿಯಾಗಿ ತಿನ್ನಬೇಕು. ಮಕ್ಕಳಿಗೂ ರೂಢಿ ಮಾಡಬೇಕು ಹೆಲ್ದಿ ಫುಡ್ನ. ನಮ್ಮ ಹರ್ಷಿತ್ತೆಲ್ಲ ನಾನು ಮೊದಲಿಂದನೂ ಏನು ಡಯಟಿಗೆ ಫುಡ್ ಏನಾದರೂ ಮಾಡಿದ್ರೆ ಅವನು ಅದನ್ನೇ ತಿಂದು ಅವನಿಗೆ ವೆಜಿಟೇಬಲ್ಸು, ಎಗ್ಗು, ಚಿಕನ್ನು ಅದೆಲ್ಲ ಇಂಟ್ರೆಸ್ಟಾಗಿ ತಿಂತಾನೆ. ಈ ರೀತಿ ನಾವು ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ನನ್ನ ಜೊತೆಗೆ. ನಮ್ಮ ದಿನವೂ ಅಷ್ಟೇ, ವೆಜಿಟೇಬಲ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಈ ರೀತಿ ನಾವು ರೂಢಿ ಮಾಡಬೇಕು. ಬರೀ ಅನ್ನ, ದೋಸೆ, ಇಡ್ಲಿ ಈ ರೀತಿ ರೂಢಿ ಮಾಡೋ ಬದಲು ಮಕ್ಕಳಿಗೆ ಈ ರೀತಿ ಮೊಳಕೆ ಕಾಳುಗಳು, ವೆಜಿಟೇಬಲ್ಸು, ಎಗ್ಗು, ಮೀಟು ಈ ರೀತಿಯೆಲ್ಲ ನಾವು ಹೆಲ್ದಿ ಫುಡ್ನ ರೂಢಿ ಮಾಡಿಸಿದ್ರೆ ಮಕ್ಕಳಿಗೆ ಮುಂದೆ ಕಷ್ಟ ಆಗೋಲ್ಲ. ಅವ್ರಿಗೆ ಒಂದೇ ಸಲ ಅನ್ನ ಬಿಡಬೇಕಾದ್ರೂ ತುಂಬ ಕಷ್ಟ ಆಗೋಲ್ಲ ಮಕ್ಕಳಿಗೆ. ನೋಡಿ ನಮ್ಮ ಹರ್ಷಿತ್ ತಟ್ಟೆ ಎಲ್ಲ ಖಾಲಿ ಮಾಡ್ದ. ಇವಾಗ ನಿದ್ದೆನೂ ಮಾಡ್ದ. ಇವಾಗ ಆಲ್ರೆಡಿ 2:45 ಆಯಿತು. ಇವಾಗ ದೀನನ್ನು ಕರ್ಕೊಂಡು ಬರಬೇಕು, ಅದಕ್ಕೆ ಹೊರಟಿದ್ದೀನಿ. ಅವನ್ನ ಮನೇಲಿ ಬಿಟ್ಬಿಟ್ಟು ಬೀಗ ಹಾಕ್ಬಿಟ್ಟು ಹೊರಡ್ತೀನಿ. ಹತ್ತಿರನೇ ಇದೆ, 5 ನಿಮಿಷ ದಾರಿ. ಮನೆ ಮುಂದ್ಗಡೆನೇ ಸ್ಕೂಲ್ ಇದೆ, ಹಾಗೆ ಕರ್ಕೊಂಡು ಬಂದುಬಿಡ್ಬೋದು. ದೀನನ್ನು ಕರ್ಕೊಂಡು ಬಂದೆ. ಅವಳೇ ಇವಾಗ ಶೂ ಎಲ್ಲ ಹಾಕ್ಕೊಳ್ತಾಳೆ, ತೆಗಿತಾಳೆ, ಎಲ್ಲ ಅವಳೇ ಕಲ್ತಿದ್ದಾಳೆ. ಬಂದ ಕೂಡಲೇ ಯೂನಿಫಾರ್ಮ್ ಎಲ್ಲ ಬಿಚ್ಚಿಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬರ್ತಾಳೆ. ನಾನೀಗ ಅವಳಿಗೂ ಅದೇ ಹಣ್ಣು ತಂದಿದ್ನಲ್ವ, ಅದನ್ನೇ ಕಟ್ ಮಾಡಿ ಕೊಟ್ಟೆ. ಹಣ್ಣಿದ್ದಾಗ ಹಣ್ಣು ಕೊಡ್ತೀನಿ, ಇಲ್ಲಾಂದರೆ ಮೊಟ್ಟೆ, ಇಲ್ಲಾಂದರೆ ಕಾಫಿ, ಬ್ರೆಡ್ಡು, ಆ ರೀತಿ ಏನಾದರೂ ಸ್ನ್ಯಾಕ್ಸ್ ಬಂದ ಕೂಡಲೇ ಕೊಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.